ಬೆಂಗಳೂರಿನಲ್ಲಿ ನವವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆಯಲ್ಲಿ ನಡೆದಿರುವ ಘಟನೆ ಇದು. 4 ತಿಂಗಳ ಹಿಂದೆ ಮದುವೆ ಆಗಿತ್ತು. ಶ್ವೇತಾ ಅಂತೇಳಿ ಇವರ ಹೆಸರು. 25 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನಲ್ಲಿ ನವವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿರುವುದು. ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆಯಲ್ಲಿ ಈ ಘಟನೆ ನಡೆದಿದೆ. 4 ತಿಂಗಳ ಹಿಂದೆ ಲವ್ ಮ್ಯಾರೇಜ್ ಆಗಿದ್ದ ಶ್ವೇತಾ ಸಾವಿಗೀಡಾಗಿದ್ದಾರೆ. 25 ವರ್ಷ ವಯಸ್ಸು. ಡೆತ್ ನೋಟ್ ಬರೆದು ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅಮ್ಮ ಅವರನ್ನ ಸುಮ್ಮನೆ ಬಿಡಬೇಡ ಎಂದಿದ್ಯಾಕೆ ಶ್ವೇತಾ? ಹಾಗಾದ್ರೆ ಗಂಡನ ಅಕ್ಕನ ಕಿರುಕುಳಕ್ಕೆ ನವವಿವಾಹಿತೆ ಬಲಿಯಾದ್ಲ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಶ್ವೇತಾ ಕೆಲಸವನ್ನ ಮಾಡ್ತಾ ಇದ್ಲು. ಸ್ಥಳಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನವವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಪ್ರಕರಣ ಇದು. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ವ್ಯಾಪ್ತಿಯ ಸುಂಕದಕಟ್ಟೆಯ ಮನೆಯಲ್ಲಿ ಈ ಘಟನೆ ನಡೆದಿದೆ. 4 ತಿಂಗಳ ಹಿಂದೆ ಶ್ವೇತಾಗೆ ಮದುವೆ ಆಗಿತ್ತು. ನೋಡ್ತಾ ಇರಬಹುದು ಶ್ವೇತಾ ದಂಪತಿಯ ಫೋಟೋವನ್ನ. ಇನ್ನೊಂದು ಕಡೆಯಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೇ ಮನೆಯಲ್ಲಿ ಶ್ವೇತಾ ಆತ್ಮಹತ್ಯೆಗೆ ಶರಣಾಗಿರೋದು. ಶ್ವೇತಾಳ ಗಂಡನ ಮನೆ ಇದು. 4 ತಿಂಗಳ ಹಿಂದೆ ಮದುವೆಯಾಗಿ ಈ ಮನೆಗೆ ಶ್ವೇತಾ ಬಂದಿದ್ಲು. ಅದು ಕೂಡ ಲವ್ ಮ್ಯಾರೇಜ್ ಆಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ಹಾಗೆಯೇ ಇಲ್ಲಿ ಶ್ವೇತಾ ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪ ಏನು ಅಂತ ಹೇಳಿದ್ರೆ, ನಮ್ಮ ಮಗಳ ಸಾವಿಗೆ ಆಕೆ ಗಂಡನ ಮನೆಯವರೇ ಕಾರಣ ಅಂತ. ಆಕೆ ಗಂಡ ಮತ್ತು ಅಕ್ಕ ಕಾರಣ ಎನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಡೆತ್ ನೋಟನ್ನು ಕೂಡ ಶ್ವೇತಾ ಸಾವಿಗೂ ಮುಂಚೆ ಬರೆದಿದ್ರು. ನನ್ನ ಸಾವಿಗೆ ನನ್ನ ಪತಿ, ಆತನ ಅಕ್ಕ ಕಾರಣ ಅಂತ ಆರೋಪವನ್ನು ಮಾಡಲಾಗಿದೆ. ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ ಶ್ವೇತಾ. ಅವರಿಂದ ಹಿಂಸೆ ಆಗ್ತಾ ಇದೆ, ಬದುಕೋಕೆ ಆಸೆ ಇಲ್ಲದಂತಾಗಿದೆ. ನಾನು ಸತ್ರೆ ಅವರನ್ನು ಮಾತ್ರ ಸುಮ್ಮನೆ ಬಿಡಬೇಡಿ. ಅಮ್ಮನ ಹೆಸರು ಉಲ್ಲೇಖಿಸಿ ಅಮ್ಮನಿಗೆ ಮಗಳು ಈ ರೀತಿಯಾಗಿ ಡೆತ್ ನೋಟ್ ಮೂಲಕ ತಿಳಿಸಿರುವ ಮಾಹಿತಿ ಇದು. ನನ್ನಿಂದ ತಪ್ಪಾಯಿತು, ಕ್ಷಮಿಸಿ ಬಿಡು ಅಮ್ಮ ಅಂತೇಳಿ ಶ್ವೇತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು. ಹಾಗಾದ್ರೆ ಶ್ವೇತಾ ಬರೆದಿಟ್ಟ ಡೆತ್ ನೋಟ್ನಲ್ಲಿ ಏನಿತ್ತು? ಅವರನ್ನ ಸುಮ್ಮನೆ ಬಿಡಬೇಡಿ. ನನ್ನ ಸಾವಿಗೆ ನನ್ನ ಗಂಡ, ಅವರ ಅಕ್ಕನೇ ಕಾರಣ. ಅವರಿಂದ ನನಗೆ ಹಿಂಸೆ ಆಗ್ತಾ ಇದೆ. ಇನ್ನು ಮುಂದೆ ನನಗೆ ಬದುಕೋಕೆ ಆಸೆ ಇಲ್ಲ ಅನ್ನೋ ರೀತಿ ಮಾಡಿದ್ದಾರೆ. ನಾನು ಸತ್ರೆ ಅವರನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಅಮ್ಮ. ನನ್ನಿಂದ ತಪ್ಪಾಯಿತು, ಕ್ಷಮಿಸಿ. ಈ ರೀತಿಯಾಗಿ ಶ್ವೇತಾ ಡೆತ್ ನೋಟನ್ನು ಬರೆದಿದ್ದಾರೆ. ಇಂತಿ ನಿನ್ನ ಪ್ರೀತಿಯ ಮಗಳು ಶ್ವೇತಾ. 3-4 ತಿಂಗಳು ಫೆಬ್ರವರಿ ಮಾರ್ಚಿಲ್ಲ ಮಾಡ್ಕೊಂಡಿದ್ದ ಗಣಪ. ಕರ್ಕೊಂಡ್ ಬಂದು ಮೋಸ ಮಾಡಿ ಕರ್ಕೊಂಡ್ ಬಂದು ಮದ್ವೆ ಮಾಡ್ಕೊಂಡಿದ್ದ. ನಾವು ಮದ್ವೆ ಮಾಡ್ಕೊಟ್ಟಿರ್ಲಿಲ್ಲ. ಅವಳು ಇಂಟರ್ನ್ಶಿಪ್ಪಿಗೆ ಅಂತ ಹೊಸೂರಿಗೆ ಹೋಗಿದ್ಲು. ಕಾಲೇಜ್ ಕಡೆ ಇದ್ದವಳ 1 ತಿಂಗಳ 1.5 ತಿಂಗಳ ಕೆಲಸ ಮಾಡಕ್ಕೆ ಅಂತ ಕೆಲಸ ಬಿಡಿಸಿ ಹುಡುಗಿನ ಕರ್ಕೊಂಡ್ ಬಂದು ಮದ್ವೆ ಮಾಡ್ಕೊಂಡ. ಮದ್ವೆ ಮಾಡಕ್ಕೂ ಮುಂಚೆನೆ ನಾವು ಬೇಡ್ಕೊಂಡ್ವಿ, ಅಪ್ಪ ನನ್ನ ಮಗಳು ಸರಿ ಇಲ್ಲ, ಬೇಡಪ್ಪ, ಅವಳು ಬಜಾರಿ ಹಂಗ ಗಲಾಟೆ ಮಾಡ್ತಾಳೆ, ನನ್ನ ಮಗಳನ್ನ ಯಾರ ಕೈಲೂ ಕೊಡಲ್ಲಪ್ಪ, ಒಪ್ಸಲ್ಲ ನಾನು, ಬೇಡ, ನನ್ನ ಮಗಳನ್ನ ಕರ್ಕೊಂಡು ಮದ್ವೆ ಮಾಡ್ಕೋಬೇಡ ಅಂತೆಲ್ಲ ಬೇಡ್ಕೊಂಡ್ವಿ. 3 ದಿವಸ ಕಾಲು ಹಿಡಿತೀನಿ ಕಣವ ನೀನ್ ಸಿಕ್ಕಿದ್ರೆ ಅಂತ ಹೇಳಿದ್ರು, ಕೇಳಲಿಲ್ಲ. ಮೋಸ ಮಾಡಿ ನಮಗೆ ಮದ್ವೆ ಮಾಡ್ಕೊಂಡ್ ಕರ್ಕೊಂಬಂದು ನಿಮ್ಮ ಅಪ್ಪನ ಮನೆ ಏನೇ ಕೊಟ್ರು, ನಿನಗೆ ಏನೇ ಕೊಟ್ರು ಇಸ್ಕ ಬಾರೆ, ನಿಮ್ಮ ಅಕ್ಕ 2 ಹೆಣ್ಮಕ್ಳಿಗೆ ಮಾಡಿಲ್ವೇನೆ ಅವರು? ಅಯ್ಯೋ ನಳಿ ಅಲ್ಲ ಗಣಪ, ನಾನು ಯಾವತ್ತೋ ನಳಿ ಅಂತ ನನ್ ಕರ್ದೇ ಇಲ್ಲ. ಏನ್ ಕೆಲಸ ಯಾವ್ದೋ ಕಂಪ್ನಿಗೆ ಹೋಗ್ತೀನಂತ ಏನೋ ಫೈನಾನ್ಸ್ ಮಾಡ್ತಿದ್ದೆ, ಫೈನಾನ್ಸ್ ಮಾಡ್ತಾನೆ ಅಂತ ಹೇಳ್ತಿದ್ರು. ಅಯ್ಯೋ ದಿನ ಅವ್ರ ಅಕ್ಕ ತಮ್ಮ 2 ಸೇರ್ಕೊಂಡು ಜಗಳ ಆಡ್ತಿ. ಪ್ರೀತಿಸಿ ಮದುವೆಯಾಗಿದ್ದ ನವವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯವರಿಗೆ ತಿಳಿಸದೆ ಗುಟ್ಟಾಗಿ ಮದುವೆಯಾಗಿದ್ದ ದಂಪತಿ ಧರ್ಮಸ್ಥಳದಲ್ಲಿ ತನುಜಾ ಮತ್ತು ರವೀಂದ್ರ ಮದುವೆ ಆಗಿದ್ರು. ಆದ್ರೆ ನವವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಧರ್ಮಸ್ಥಳದಲ್ಲಿ ಇಬ್ಬರಿಗೂ ಮದುವೆ ಆಗಿತ್ತು, ತನುಜಾ ಮತ್ತು ರವೀಂದ್ರ ಅಂತೇಳಿ. ಬೆಂಗಳೂರಿನ ನೆಲಮಂಗಲದಲ್ಲಿ ನವವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗೌರಿಬಿದನೂರಿನ ವೀರಮ್ಮನಹಳ್ಳಿ ನಿವಾಸಿ ತನುಜಾ ಆತ್ಮಹತ್ಯೆಗೆ ಶರಣಾಗಿರೋದು. ಯಲಹಂಕದ ಮಾಯಸಂದ್ರ ನಿವಾಸಿಯಾಗಿದ್ದಾರೆ ರವೀಂದ್ರ. ಒಂದು ಕಡೆ ಕೆಲಸ ಮಾಡುವಾಗ ರವೀಂದ್ರ ಮತ್ತು ತನುಜಾ ಪರಿಚಯ ಆಗಿತ್ತು ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಆತ್ಮಹತ್ಯೆಗೆ ಶರಣಾಗಿರುವ ತನುಜಾ ಫೋಟೋವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ತನುಜಾ ಗಂಡನ ಹೆಸರು ರವೀಂದ್ರ. ಒಂದೇ ಕಡೆ ಕೆಲಸ ಮಾಡುವಾಗ ತನುಜಾ ಮತ್ತು ರವೀಂದ್ರಗೆ ಪರಿಚಯ ಆಗಿದೆ.
ಪರೀಕ್ಷೆಯ ಪ್ರೀತಿಗೆ ತಿರುಗಿ ಧರ್ಮಸ್ಥಳದಲ್ಲಿ ಇಬ್ರು ಮದುವೆ ಆಗಿದ್ದಾರೆ. ಮನೆಯವರಿಗೆ ಹೇಳಲಿಲ್ಲ, ಗುಟ್ಟಾಗಿ ಇಬ್ರು ಮದುವೆ ಆಗಿದ್ರು. ಸ್ವಲ್ಪ ಸಮಯದ ಬಳಿಕ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಪಿಜಿಯೊಂದರಲ್ಲಿ ಪತ್ನಿ ತನುಜಾ ಈಕೆಯನ್ನ ಇರಿಸಿದ್ದ ರವೀಂದ್ರ ಬಳಿಕ ಯಲಹಂಕದ ಸಿಂಗಾಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇದ್ರು. ಮನೆಯವರಿಗೆ ಹೇಳದೆ ಗುಟ್ಟಾಗಿ ಮನೆ ಮಾಡಿಕೊಂಡು ಜೋಡಿ ವಾಸ ಆಯಿತು. ಕರೆ ಮಾಡಿ ಮನೆಗೆ ಬರುವಂತೆ ಪತಿ ರವೀಂದ್ರಗೆ ತನುಜಾ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿದ್ದಕ್ಕೆ ಕುಪಿತಗೊಂಡು ಆತ್ಮಹತ್ಯೆಗೆ ಪತ್ನಿ ಶರಣಾಗಿದ್ದಾಳೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಇಬ್ಬರದ್ದು ಪರಿಚಯ, ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದವರು ಈ ತನುಜಾ ಮತ್ತು ರವೀಂದ್ರ. ನೋಡ್ತಾ ಇರ್ಬೋದು ಫೋಟೋದಲ್ಲೂ ಕೂಡ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಶಶಿಧರ್, ಮದುವೆ ಆಗಿ ಕೆಲ ದಿನಗಳು ಕಳೆದಿದ್ದಷ್ಟೇ, ಅದು ಕೂಡ ಲವ್ ಮ್ಯಾರೇಜ್. ಮನೆಯವರಿಗೆ ಹೇಳಲಿಲ್ಲ ಮನೆಯವರಿಗೆ. ಆದರೆ ಇಲ್ಲಿ ತನುಜಾ ಆತ್ಮಹತ್ಯೆ ಕಾರಣ ಏನು ಅಂತೇಳಿ? ಸಂಪತ್ತು, ತನುಜಾ ಮೂಲತಃ ಗೌರಿಬಿದನೂರಿನ ಯುವತಿಯಾಗಿದ್ದು, ಅದೇ ರೀತಿಯಲ್ಲಿ ಕೂಡ ಏನು ರವೀಂದ್ರ ಈತ ಮದುವೆ ಆಗಿದ್ದ ಅಂತವನು ಆತ ಯಲಹಂಕದ ಬಳಿ ಇರುವಂತ ಮಾರ್ಸಂದ್ರ ನಗರ ಪ್ರದೇಶದ ನಿವಾಸಿಯಾಗಿದ್ದ. ಇಬ್ರು ಕೂಡ ಖಾಸಗಿ ಕಂಪ್ನಿಯಲ್ಲಿ ಒಂದೇ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ರು. ಆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಕೂಡ ತನುಶ್ರೀ ಬೆಂಗಳೂರಿಗೆ ಬಂದು ವಾಸವನ್ನು ಮಾಡ್ಕೊಂಡಿದ್ಲು, ಒಂದು ಪಿಜಿಯಲ್ಲಿ ಕೂಡ ಇದ್ಲು. ಆಗ ಅವ್ರಿಗೆ ಪರಿಚಯ ಕೂಡ ಇರುತ್ತೆ, ಸ್ನೇಹ ಇರುತ್ತೆ. ಸ್ನೇಹ ಮದುವೆಗೆ ಆಗ್ತಾರೆ, ಧರ್ಮಸ್ಥಳದಲ್ಲಿ ಹೋಗಿ ಯಾರು ಗೊತ್ತಾಗದಂಗೆ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಕೆಲವು ದಿನಗಳ ನಂತರ ಮನೆಯಲ್ಲಿ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳಿರ್ಲಿಲ್ಲ. ಆದ್ರೆ ಕೆಲವು ಬಾಡಿಗೆ ಮನೆಯನ್ನ ಮಾಡಿ ಇಲ್ಲೇ ಇಟ್ಟಿದ್ದ. ಆದ್ರೆ ರಾತ್ರಿ ಆತ ಮನೆಗೆ ಹೋಗಿಲ್ಲ. ಮನೆಗೆ ಯಾಕೆ ಹೋಗಿಲ್ಲ ಅಂತಂದ್ರೆ ಆತ ನಾಳೆ ಬರ್ತೀನಿ, ಸ್ವಲ್ಪ ಕೆಲಸ ಐತೆ ಅಂತೇಳಿ ಆತ ತಮ್ಮ ಮನೆಯಲ್ಲೇ ಉಳ್ಕೊಂಡಿರ್ತಾರೆ ಮಾರ್ಸಂದ್ರದಲ್ಲಿ. ಆದ್ರೆ ಮನನೊಂದಂತ ಯುವತಿ ಬೆಳಗ್ಗೆ ಹೋಗಿ ಆತ ಮನೆಗೆ ಹೋಗದಂತ ಸಂದರ್ಭದಲ್ಲಿ ತನುಶ್ರೀ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು ಗೊತ್ತಾಗುತ್ತೆ. ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ರವೀಂದ್ರಗೆ ಮೆಸೇಜ್ ಅನ್ನು ಕೂಡ ಮಾಡಿರ್ತಾರೆ. ಆದ್ರೆ ಈತ ರವೀಂದ್ರ ಮೆಸೇಜ್ ಅನ್ನ ನೋಡಿರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾನೆ. ಮೆಸೇಜ್ ನೋಡಿದಾಗ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಿದ್ದೇನೆ, ವಿಷ ಕುಡಿತಿದ್ದೇನೆ ಅಂತ ಮೆಸೇಜ್ ಮಾಡ್ತಾನೆ. ಮೆಸೇಜ್ ನೋಡಿದ ತಕ್ಷಣ ಬೆಳಗ್ಗೆ ಎದ್ದು ಮನೆ ಹತ್ರ ಓಡೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಗೊತ್ತಾಗಿದೆ. ಸದ್ಯಕ್ಕೆ ನೆಲಮಂಗಲ ಪೊಲೀಸರಿಗೆ ಪ್ರಕರಣವನ್ನು ದಾಖಲಿಸಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಆ ಒಂದು ಆತ್ಮಹತ್ಯೆಗೆ ನಿಖರವಾದಂತ ಕಾರಣ ಏನು, ಈತಂದು ಏನಾದ್ರು ಟಾರ್ಚರ್ ಇತ್ತಾ, ಇಲ್ಲ ಬೇರೆ ಏನಾದ್ರು ಅವ್ರಿಗೆ ಏನಾದ್ರು ಕೊಲೆ ಬೆದರಿಕೆ ಏನಾದ್ರು ಇತ್ತಾ, ಇಲ್ಲ ಅವ್ರ ಕುಟುಂಬದಿಂದ ಏನಾದ್ರು ಅವ್ರಿಗೆ ಅವಮಾನ ಆಗಿರೋದು, ಇಲ್ಲ ಅಂತಂದ್ರೆ ಅವ್ರ ಮನೆಯಿಂದ ಏನಾದ್ರು ಕೂಡ ಬೆದರಿಕೆ ಆಗಿತ್ತಾ, ಇಲ್ಲ ಏನಾದ್ರು ಮರ್ಯಾದೆಗೆ ಏನಾದ್ರು ಅಂಜಿಕೆಯಾಗಿ ಆ ಯುವತಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳ. ಈ ರೀತಿಯಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಆ ಯುವಕ ಏನು ರವೀಂದ್ರನಿಂದ ಕೂಡ ಪೊಲೀಸರು ಕೂಡ ಹೇಳಿಕೆಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಪೊಲೀಸರು ಕೂಡ ತನಿಖೆಯನ್ನು ಕೂಡ ನಡೆಸ್ತಿದ್ದಾರೆ. ಆದ್ರೆ ಆತ್ಮಹತ್ಯೆಗೆ ನಿಖರವಾದಂತ ಕಾರಣ ಏನಂತ ಕೂಡ ಗೊತ್ತಾಗ್ತಿಲ್ಲ. ಆದ್ರೆ ಆ ಯುವತಿ ಹೇಳಿರೋದೇನಂತಂದ್ರೆ ರವೀಂದ್ರಗೆ ನೈಟ್ ಮನೆಗೆ ಬಾ ಅಂತ ಕರೆದಿದ್ದಾರೆ. ಆದ್ರೆ ಇಲ್ಲ, ಇವತ್ತು ಬರೋದಿಲ್ಲ, ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಕಾರಣದಿಂದಾಗಿ ಮನನೊಂದು ಏನಾದ್ರು ಯುವತಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳ. ಈ ಕಡೆ ಮನೆಗೂ ಹೋಗಕ್ಕಾಗ್ತಾ ಇಲ್ಲ, ಮನೆಯವರು ಕೂಡ ಹೇಳ್ತಾ ಇಲ್ಲ. ಈಕೆ ಕಂಪ್ನಿಯಲ್ಲಿ ಕೂಡ ಹೇಳ್ಕೊಳ್ಳೋದಕ್ಕಾಗ್ತಲ್ಲ, ಅಲ್ಲಿ ಏನು ನೆಮ್ಮದಿಯಾಗಿ ವಾಸವನ್ನು ಕೂಡ ಮಾಡೋದಕ್ಕಾಗ್ತಲ್ಲ. ಹೀಗಾಗಿ ಇರುಸು ಮುರುಸಾಗಿ ಏನಾದ್ರು ಏನು ತನುಶ್ರೀ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳ ಅಂತ ಒಂದಷ್ಟು ಅನುಮಾನ ಕೂಡ ಕಂಡು ಬರ್ತಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.